ವೇದ ವಿಭಾಗದ ಪ್ರಪಂಚವನ್ನ ಪರಿಚಯಿಸ್ತಾ ಸಾಮವೇದದಲ್ಲಿ ಬಂದ ವಿವರಣೆಗಳನ್ನ ಹೇಳ್ತಾ, ಸಾಮವೇದದಲ್ಲೂ ಕೂಡ 1000 ಶಾಖೆಗಳಾಗ್ಲಿಕ್ಕೆ ಕೊಟ್ಟ ಕಾರಣಗಳೆಲ್ಲ ಹಿಂದೆ ಬಂತು. ಆ ನಂತರ ಹಿರಣ್ಯನಾಭ ಅನ್ನುವರ ಶಿಷ್ಯರಿಂದ ಅದು ಪೂರ್ವ ಭಾಗದ ಶಿಷ್ಯರಾಗಿ, ಪ್ರತೀಚಿ ಉತ್ತರ ಭಾಗದ ಶಿಷ್ಯರಾಗಿ ಅನೇಕ ಜನ ಸಂಹಿತೆಗಳನ್ನ ನಾರಾಯಣ ಮಾಡಿದ್ದಾರೆ ಅನ್ನುವುದನ್ನ ಹೇಳಿದ್ರು. ತೈಶ್ಚಾಪಿ ಸಾಮವೇದೋಸು ಶಾಖಾಭಿರ್ಬಹುಲೀಕೃತ. 8ನೇ ಶ್ಲೋಕ. ಅಥರ್ವಣಾಂ ಅಥೋ ವಕ್ಷೆ ಸಂಹಿತಾನಾಂ ಸಮುಚ್ಚಯಂ. 8ನೇ ಶ್ಲೋಕ. 8ನೇ ಶ್ಲೋಕ. 8ನೇ ಶ್ಲೋಕ. ಶ್ಲೋಕ ಶೇರ್ ಮಾಡಿ ಎಲ್ಲೋ ಹೊರಟೋಗ್ಬಿಡ್ತಾರೆ. ಬೇರೆಯವರು ಮಾಡಿದ್ರೆ ಬೇಜಾರಾಗುತ್ತೆ. ಸಾಯಂಕಾಲ ಅದೇ ಆಗಿದೆ ಸರ್. ಅದೇ ಹೇಳಿದ್ ನಾನು. ಅಥರ್ವವೇದಂಚ ಮುನಿ ಅಥರ್ವವೇದಂ ಸ ಮುನಿ ಸುಮಂತು ಅಮಿತದ್ಯುತಿ ಶಿಷ್ಯಂ ಅಧ್ಯಾಪಯಾಮಾಸ ಕಬಂಧಂ ಸೋಪಿ ತಂ ದ್ವಿಧ. ಇದು ಸಾಮವೇದದ ವಿವರಣೆಗಳನ್ನೆಲ್ಲ ಕೊಟ್ಟು ಅದು ಶಿಷ್ಯರ ಪರಂಪರೆ ತುಂಬಾ ದೊಡ್ಡದಾಗಿ ಬೆಳೆದು 1000 ವಿಭಾಗ ಆಯಿತು. ಆಮೇಲೆ ಅಥರ್ವವೇದದ ಸಂಹಿತೆಯ ಬಗ್ಗೆ ನಾನು ಹೇಳ್ತೇನೆ ಅಂತ ಹೇಳಿ ಅದನ್ನ ಸುಮಂತುವಿಗೆ ಕೊಟ್ಟಿದ್ದಾರೆ. ಸುಮಂತು ಅಮಿತದ್ಯುತಿ ಶಿಷ್ಯಂ ಅಧ್ಯಾಪಯಾಮಾಸ. ಕಬಂಧ ಅನ್ನುವ ಶಿಷ್ಯನನ್ನ 2 ವಿಭಾಗ ಮಾಡಿ ಓದಿಸಿದ್ರು. ಕೃತ್ವಾತು ದೇವದರ್ಶಾಯ ತಥಾ ಪಥ್ಯಾಯ ದತ್ತವಾನ್. ಮುಂದೆ ಅದನ್ನ ದೇವದರ್ಶ ಮತ್ತು ಪಥ್ಯ ಅನ್ನುವ 2 ಶಿಷ್ಯರಿಗೆ 2 ಭಾಗ ಮಾಡಿ ಕೊಟ್ಟದ್ದಾಯಿತು ವೇದವನ್ನ. 8ನೇ ಶ್ಲೋಕ ಮುಗಿದು 9ನೇ ಶ್ಲೋಕ, 10ನೇ ಶ್ಲೋಕ. ದೇವದರ್ಶಸ್ಯ ಶಿಷ್ಯಾಸ್ತು ಮೇಧೋ ಬ್ರಹ್ಮಬಲಿಸ್ತಥಾ ಶೌಕ್ಲ್ಯಾಯನಿ ಪಿಪ್ಪಲಾದಃ ತಥಾನ್ಯೋ ದ್ವಿಜಸತ್ತಮ. ದೇವದರ್ಶಸ್ಯ ಶಿಷ್ಯಾಹ, ಅಲ್ಲಿ 2 ಜನರಿಗೆ ಕೊಟ್ರಲ್ವಾ. ಸುಮಂತುವಿನಿಂದ ಕಬಂಧನಿಗೆ ಬಂತು, ಕಬಂಧನಿಂದ ದೇವದರ್ಶ ಮತ್ತು ಪಥ್ಯನಿಗೆ ಬಂತು, ದೇವದರ್ಶನಿಂದ ಮೇಧೋ ಬ್ರಹ್ಮಬಲಿಹಿ. ಮೇಧಾಹ ಅದು ಮೇಘೋ ಅಂತ ಆಗಿದೆಯಾ, ಮೇಧ ಅದು. ಮೇಧ ಬ್ರಹ್ಮಬಲಿಹಿ ಶ್ಲೌಕ್ಯಾಯಿನಿ ಪಿಪ್ಪಲಾದ ತಥಾ ಅನ್ಯ ದ್ವಿಜಸತ್ತಮ. ಹೀಗೆ ದೇವದರ್ಶನಿಂದ ಮುಂದೆ ಅದು ಮೇಘ, ಬ್ರಹ್ಮಬಲಿ, ಶೌಕ್ಲಾಯಿನಿ ಮತ್ತು ಪಿಪ್ಪಲ, ಇಷ್ಟು ಜನಕ್ಕೆ ಬಂತು. ಅದು ಇನ್ನೊಬ್ಬ ಇದ್ದಾನಲ್ಲ ಪಥ್ಯನಿಂದ ಪಥ್ಯಸ್ಯಾಪಿ ತ್ರಯ ಶಿಷ್ಯಾಹ ಕೃತಾಯ ದ್ವಿಜ ಸಂಹಿತಾ. ಪಥ್ಯನಿಗೆ ಮತ್ತೆ 3 ಜನ ಶಿಷ್ಯರು. ಆ ಶಿಷ್ಯರಿಂದ ಯಾರು? ಜಾಬಾಲಿ, ಕುಮುದಾದಿ ಮತ್ತು ಶೌನಕ. ಇವರು 3ರಿಂದ ಮತ್ತೆ ಆ ಪರಂಪರೆ ಮುಂದುವರಿಯಿತು. ಶೌನಕಸ್ತು ದ್ವಿಧಾ ಕೃತ್ವಾ ದದಾವೇಕಾಂತು ಬಭ್ರವೇ. ಶೌನಕರು ಮತ್ತೆ ಅದನ್ನು 2 ವಿಭಾಗ ಮಾಡಿ ಒಂದನ್ನ ಬಭ್ರುವಿಗೆ ಕೊಟ್ಟರು. ದ್ವಿತೀಯಾಂ ಸಂಹಿತಾಂ ಪ್ರಾದಾತ್ ಸೈಂಧವಾಯ ಚ ಸಂಜ್ಞಿನೇ. ಸೈಂಧವ ಅನ್ನುವಂತಹ ಮತ್ತೊಬ್ಬ ಋಷಿಗೆ, ಈ ಸೈಂಧವ ಅಂದ್ರೆ ಇಲ್ಲಿ ಜಯದ್ರಥ ಅಲ್ಲ, ಇನ್ನೊಬ್ಬ ಋಷಿ, ಒಬ್ಬ ಸೈಂಧವ ಅಂತ ಸಿಂಧು ದೇಶದವನೇ ಇರ್ತಾನೆ. ಅಲ್ಲಿ ಸಿಂಧು ದೇಶ ಅಲ್ಲ ಅಂತ ಹೇಳಲಿಕ್ಕೆ ಒಂದು ಶಬ್ದವನ್ನು ಬಳಸ್ತಾ ಇದ್ದಾರೆ ಅವರು. ಏನು ಅಂದ್ರೆ ಸಿಂಧು ಅಂತಾನೆ ಹೆಸರು,
ಅಂದ್ರೆ ಸೈಂಧವ ಅಂತಾನೆ ಹೆಸರು, ಸಿಂಧು ದೇಶದ ವ್ಯಕ್ತಿಯಾಗಿ ಸೈಂಧವ ಅಂತ ಹೆಸರು ಬಂದದ್ದಲ್ಲ. ಸೈಂಧವಾತು ಮುಂಜಿಕೇಶಶ್ಚ ದ್ವಿಧಾ ದ್ವೇಧಾ ದ್ವೇಧಾ ಭಿನ್ನಾ ಸ್ತ್ರಿಧಾ ಪುನಃ. ಸೈಂಧವನಿಂದ ಮುಂಜಿಕೇಶನಿಗೆ ಬಂತು. ಮುಂಜಿಕೇಶಶ್ಚ ದ್ವಿಧಾ ಭಿನ್ನ, ಎರಡಾಯ್ತು. ಪುನಃ ಮತ್ತೆ ಅಲ್ಲಿಂದ ಅದು 3 ವಿಭಾಗವಾಗಿ ನಕ್ಷತ್ರ ಕಲ್ಪೋ ವೇದಾನಾಂ ಸಂಹಿತಾನಾಂ ತಥೈವ ಚ. ಸೈಂಧವನಿಂದ ಓದಿಕೊಂಡ ಮುಂಜಿಕೇಶನಿಗೆ ಆ ಸಂಹಿತೆ ಅನ್ನೋದು ಮೊದಲು 2 ಸಿಕ್ತು, ಆಮೇಲೆ ಮತ್ತದು 3 ಆಯ್ತು. ನಕ್ಷತ್ರ ಕಲ್ಪ, ವೇದಕಲ್ಪ, ಸಂಹಿತಾಕಲ್ಪ, ಅಂಗಿರಸ ಕಲ್ಪ ಮತ್ತು ಶಾಂತಿ ಕಲ್ಪ ಅನ್ನುವ 5 ಹೊತ್ತ ಕಲ್ಪದ ದೃಷ್ಟಿಯಿಂದ ಶ್ರೇಷ್ಠವಾದದ್ದು ಅಥರ್ವವೇದದ ಮುಖ್ಯ ಭಾಗ ಆಗಿ ಈ 5 ವಿಭಾಗಗಳು ಅಂದ್ರೆ ನಕ್ಷತ್ರಕಲ್ಪ, ವೇದಕಲ್ಪ, ಸಂಹಿತಾಕಲ್ಪ, ಅಂಗಿರಸಕಲ್ಪ ಮತ್ತು ಶಾಂತಿಕಲ್ಪ ಅನ್ನುವ 5 ವಿಭಾಗಗಳಲ್ಲಿ ಅಥರ್ವವೇದ ವಿಭಾಗಗೊಂಡಿದೆ. ಇದು ಸಂಹಿತೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಭಾಗ. ಅನಂತರ ಪುರಾಣದ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಚತುರ್ಥಸ್ಯ ಅಂಗಿರಸ ಶಾಂತಿ ಕಲ್ಪಶ್ಚ ಪಂಚಮಃ ಶ್ರೇಷ್ಠಾತ್ ಅಥರ್ವಣಾಂ ಏತೆ ಸಂಹಿತಾನಾಂ ವಿಕಲ್ಪಕಾಃ. ಸಂಹಿತೆಗಳಿಗೆ ಇಷ್ಟು ವಿಕಲ್ಪಗಳು ಬಂದ ಮೇಲೆ ಮುಂದೆ ಉಪಾಖ್ಯಾನೈಃ ಗಾಥಾಭಿಃ ಕಲ್ಪಶುದ್ಧಿಭಿಃ ಪುರಾಣ ಸಂಹಿತಾಂ ಚಕ್ರೆ ಪುರಾಣಾರ್ಥ ವಿಶಾರದಃ. ಆಖ್ಯಾನ ಮತ್ತು ಉಪಾಖ್ಯಾನಗಳಿಂದ ಮತ್ತು ಗಾಥಾ ಅನೇಕ ಘಟನೆಗಳಿಂದ ಕಲ್ಪಶುದ್ಧಿಭಿಹಿ ತತ್ತತ್ಕಾಲದ ಕಲ್ಪನೆಗಳನ್ನ ಶುದ್ಧಿಗೊಳಿಸುವ ಮತ್ತು ಇರುವ ಸಂಗತಿಯನ್ನು ಯಥಾವತ್ತಾಗಿ ಬಿಡಿಸುವಂತದ್ದನ್ನ ಕಲ್ಪಶುದ್ಧಿ ಅಂತ ಹೇಳಿದ್ದಾರೆ. ಒಂದು ಶುದ್ಧವಾದ ಕಥೆಯನ್ನು ಹೇಳುವುದೇ ಶುದ್ಧ ಕಲ್ಪ, ಒಂದು ಹೊಸ ವಿಷಯವನ್ನು ಸೇರಿಸುವುದು. ಹಳೆಯದನ್ನ ಎಲ್ಲ ಸೇರಿಸ್ಕೊಂಡು ಅದರ ಜೊತೆಗೆ ನೆನಪು ಮಾಡಿಕೊಂಡು ಜೊತೆಯಾಗಿ ವಿವರಣೆ ಕೊಡುವಂಥದ್ದು ಮತ್ತೊಂದು ವಿಭಾಗ. ಅದರ ಜೊತೆಗೆ ಪುರಾಣ ಸಂಹಿತೆಯನ್ನ ತಸ್ಮೈ ದದೌ ವ್ಯಾಸಃ ಮಹಾಮುನಿ. ವ್ಯಾಸ ಶಿಷ್ಯರಾದಂತಹ ರೋಮಹರ್ಷಣರಿಗೆ ವ್ಯಾಸರು, ಅದು ಎಷ್ಟು ಚಂದ ಶಬ್ದ ನೋಡಿ, ದದೌ ವ್ಯಾಸೋ ಮಹಾಮತಿ. ದೊಡ್ಡ ಪರಂಪರೆಯಲ್ಲಿ ಬಂದ ಜ್ಞಾನದ ಖನಿ ಎನಿಸಿದ ವೇದವ್ಯಾಸರು ಅದನ್ನು ಯೋಗ್ಯನಾದ ಮೂಲಕ ಲೋಕಕ್ಕೆ ಸಿಗಬೇಕು ಅಂತ ಒಬ್ಬ ಸೂತ ಪುರಾಣಿಕರಾದ ರೋಮಹರ್ಷಣರನ್ನ ಈ ಅಧಿಕಾರದಲ್ಲಿ ಇರಿಸಿದ್ರು. ಸುಮತಿಶ್ಚ ಅಗ್ನಿವರ್ಚಾಶ್ಚ. ಇವತ್ತಾದ್ರೆ ನಾವಿದನ್ನ ನಿರೀಕ್ಷೆ ಮಾಡೋದೇ ಕಷ್ಟ ಉಂಟು. ಈ ತರ ನಿಜವಾಗಿ ಅವರು ಈ ಕಥೆಗಳನ್ನ ಹೇಳಿ ನಾವ್ ಹೇಳ್ತೀವಿ ಅಂತ ಎಲ್ರು ಮುಂದೆ ಬಂದು ನಿಲ್ತಿದ್ರು. ಆದ್ರೆ ವ್ಯಾಸರಿಗೆ ಹೇಳಲಿಕ್ಕೆ ಯೋಗ್ಯನನ್ನ ನೋಡಿ ಪುರಾಣಾರ್ಥ ವಿಶಾರದ ಅಂತ ಬೇರೆ ಒಂದು ಗೌರವವನ್ನು ಕೂಡ ವ್ಯಾಸರೇ ಸೂಚಿಸಿದ ಶಬ್ದ ಅದು, ಪುರಾಣಾರ್ಥ ವಿಶಾರದ ಅಂತ. ಆ ಪ್ರವೃತ್ತಿಯನ್ನ ನೀವು ಮುಂದುವರಿಸಿ ಅಂತ ವ್ಯಾಸರು ಅನುಮತಿ ಕೊಟ್ಟರು ಅಂದು ಗೊತ್ತಾಗತ್ತೆ. ಅದು ಸುಮತಿ, ಅಗ್ನಿವರ್ಣ, ಮಿತ್ರ ಬಾಹು, ಅದಕ್ಕೆ ಹೆಸರುಗಳು ಒಂದಿಷ್ಟು ಕೊಟ್ಟಿದ್ದಾರೆ. ಸುಮತಿ, ಅಗ್ನಿವರ್ಚ, ಮಿತ್ರಾಯು, ಶಾಂಸಪಾಯನಃ, ಅಕೃತವ್ರಣ, ಸಾವರಣಿ. ಇವರು 6 ಜನ ಆ ರೋಮಹರ್ಷಣರಿಗೆ ಶಿಷ್ಯರು. ಅಂದ್ರೆ ಅವರಿಂದ ಮತ್ತೆ ಆ ಪುರಾಣ ಸಂಹಿತೆ ಅನ್ನೋದು ಮುಂದುವರಿಯಿತು. ಕಾಶ್ಯಪ ಸಂಹಿತಾ ಕರ್ತ ಸಾವರ್ಣಿ ಶಾಂಸಪಾಯನಃ, ರೋಮಹರ್ಷಣಿಕಾಚಾನ್ಯ ವಿಸೃಣಾಂ ಮೂಲ ಸಂಹಿತಾ. ರೋಮಹರ್ಷಣಿಕಾ ಚ ಅನ್ಯ ತ್ರಿಸೃಣಾಂ ಮೂಲ ಸಂಸ್ಥಿತ. ಮುಂದೆ
ಕಾಶ್ಯಪ ಸಂಹಿತಾ ಕರ್ತಾ ಸಾವರ್ಣಿಶ್ಯಾಂ ಸಪಾಯನಃ ರೋಮಹರ್ಷಣಿಕಾ ಚಾನ್ಯಾತ್ ತಿಸೃಣಾ ಮೂಲ ಸಂಹಿತಾ. ಮುಂದೆ ಚತುಷ್ಟಯೇನ ಭೇದೇನ ಸಂಹಿತಾನಾಮಿದಂ ಮುನೆ ಆದ್ಯಂ ಸರ್ವಪುರಾಣಾನಾಂ ಪುರಾಣಂ ಬ್ರಾಹ್ಮ ಮುಚ್ಯತೆ ಅಷ್ಟಾದಶ ಪುರಾಣಾನಿ ಪುರಾಣಜ್ಞ ಪ್ರಚಕ್ಷತೆ. ವೇದವ್ಯಾಸರು ಕಂಪೈಲ್ ಮಾಡಿದ ಎಲ್ಲದಕ್ಕಿಂತ ಮುಖ್ಯವಾದ ಭಾಗ ಬ್ರಹ್ಮಪುರಾಣ. ಬ್ರಹ್ಮಪುರಾಣ ಅನ್ನೋದು ಪುರಾಣಜ್ಞರು ಇದು ವೇದವ್ಯಾಸರ ಮೊದಲ ಕೃತಿ ಅಂತ ನಿರೂಪಣೆ ಮಾಡುತ್ತಾರೆ. ಸರ್ವ ಪುರಾಣಾನಾಂ ಆದ್ಯಂ, ಎಲ್ಲ ಪುರಾಣಗಳಿಗೆ ಮೊದಲು ಈ ಪುರಾಣ ನಿರ್ಮಾಣವಾಯಿತು. ಮತ್ತೆ ಅಷ್ಟಾದಶ ಪುರಾಣಗಳು ಕೂಡ ನಿರ್ಮಿತಿಗೊಂಡವು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯಾವುದೆಲ್ಲ? ಬ್ರಾಹ್ಮ, ಪಾದ್ಮ, ವೈಷ್ಣವ, ಶೈವ, ಭಾಗವತ ತಥಾಚ ಅನ್ಯಂ ನಾರದೀಯಂ ಮಾರ್ಕಂಡೇಯಂ ಅದು 7ನೇದು. ಆಗ್ನೇಯಂ, ಭವಿಷ್ಯತ್, ಆಮೇಲೆ ದಶಮ ಬ್ರಹ್ಮವೈವರ್ತ, ಲೈಂಗಂ ಏಕಾದಶಂ ಸ್ಮೃತಂ, ವಾರಾಹಂ ದಾಶಕಂ ಸ್ಮೃತಂ, ಸ್ಕಾಂದಂ ಚೈವ ತ್ರಯೋದಶಂ. ಹೀಗೆ ಅಷ್ಟೂ ಪುರಾಣಗಳ ಹೆಸರನ್ನ ಉಲ್ಲೇಖ ಮಾಡಿ ಅದಕ್ಕಿರುವ ರಾಜಕಾರಣದ ಮತ್ತು ಧಾರ್ಮಿಕ, ಸಾಂಸ್ಕೃತಿಕ, ಭಾಷಿಕವಾದ ಸಂಬಂಧಗಳನ್ನೆಲ್ಲ ಅದು ಅತ್ಯಂತ ಸುಂದರವಾಗಿ ಬಿಡಿಸಿ ಹೇಳ್ತಾ ಹೋಗುತ್ತೆ. ಇಷ್ಟನ್ನ ನಾವು ಈಗ ಇವತ್ತು ನೋಡಿದ್ ಸಾಕು. ನಾಳೆ ಮತ್ತೆ ಮುಂದಿನ ಚಿತ್ರಣವನ್ನು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾ. ಶ್ರೀಕೃಷ್ಣ ಅರ್ಪಿತಮಸ್ತು.